ಈ ರೆಸಿಪಿ ಮಾಡಲಿಕ್ಕೆ ಉಂಟಲ್ಲ, ನಿಮಗೆ ಕೇವಲ 3 ರಿಂದ 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ, 3 ಸಾಕಾಗ್ತದೆ. ಒಂದು ಬಟಾಟೆ ತಗೊಳ್ಳಿ 3, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಮತ್ತು ಕಾರ್ನ್ಫ್ಲೋರ್ ಜೋಳದ ಹಿಟ್ಟು ಬರ್ತದಲ್ಲ ಅದು 3 ರಿಂದ 4 ಚಮಚ ಹಾಕಿ, ಸ್ವಲ್ಪ ಅರಿಶಿನದು ಕಲರಿಗೆ ಬೇಕಿದ್ದರೆ ಹಾಕ್ಬೋದು, ಇಲ್ಲದ್ರೆ ಬೇಡ ಅದು ಸಹ. ಇಷ್ಟೇ ಹಾಕಿ ಉಂಟಲ್ಲ, ಸಣ್ಣ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಇದು. ಚಂದ ಮಾಡಿ ಮಿಕ್ಸ್ ಮಾಡಿ, ನಿಮಗೆ ಬೇಕಿದ್ದರೆ ಈ ರೆಡ್ ಚಿಲ್ಲಿ ಪೌಡರ್ ಮತ್ತು ಮ್ಯಾಗಿ ಮಸಾಲ ಅದೆಲ್ಲ ಸ್ವಲ್ಪ ಟೇಸ್ಟ್ ಆಗ್ತದಲ್ಲ, ಬೇಕಿದ್ದರೆ ಹಾಕ್ಬೋದು, ಇಲ್ಲಾದ್ರೆ ಇಷ್ಟೇ ಸಾಕು, ಏನು ಬೇಕು ಅಂತಿಲ್ಲ. ಸಣ್ಣ ಸಣ್ಣ ಬಾಲ್ ಮಾಡಿ, ಯಾವ ಡಿಸೈನ್ ಬೇಕಾದ್ ಮಾಡಿ ಡೀಪ್ ಫ್ರೈ ಮಾಡಿದ್ರೆ ಉಂಟಲ್ಲ ಮಾತ್ರ ಮಕ್ಕಳಿಗೆ ಕೊಡಿ, ಮಕ್ಕಳು ಹೇಗೆ ತಿಂತಾರೆ ನೋಡಿ ಇದನ್ನು. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದರೆ ಆಯಿತು. ಮತ್ತು ನನ್ನ ಚಾನಲಿಗೆ ಒಂದು ಬಂದಿದ್ದಿರಲ್ಲ, ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಎಂತ ಆಗ್ತದೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ಅಂತ ಹೋಗಿದ್ರೆ ನನಗೆ ಸ್ವಲ್ಪ ಲಾಭ ಆಗ್ತದಲ್ಲ. ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಒಂದು ಮಾಡಿ ಹೋಗಿ ಆಯಿತು. ಇಷ್ಟು ಸುಲಭದ್ದು ನಾನು ರೆಸಿಪಿ ನಿಮಗೆ ಹೇಳಿಕೊಡ್ಲಿಲ್ವಾ? ಇದನ್ನುಂಟಲ್ಲ ಇವತ್ತೇ ಮಾಡಿ ಮಕ್ಕಳಿಗೆಲ್ಲ ಕೊಡಿ ಅಂತೆ. ಅವರು ಇಷ್ಟಪಡದಿದ್ದರೆ ನನ್ನ ಕಮೆಂಟಲ್ಲಿ ಬಂದು ನನಗೆ ಬೈರಿ, ಪರವಾಗಿಲ್ಲ. ದಯವಿಟ್ಟು ಹೇಳಿದ್ನಲ್ಲ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್.